ಏನಂದರೆ ಭಾಳ ಚೆನ್ನಾಗಿ ಸೂಕ್ಷ್ಮ ಮ್ಯಾಟರ್ಸ್ನೆಲ್ಲ ಈ ಲ್ಯಾಂಡ್ದು ಡೀಲಿಂಗ್ ಬಗ್ಗೆ ಇರ್ಬೋದು, ಲಾಟ್ ಆಫ್ ಥಿಂಗ್ಸ್ನ ಅವರು ಯಾವಾಗ ನೋಡಿ 8 years ಆಯಿತು ಅಂತ ಹೇಳ್ತಾರೆ. ಫ್ರಮ್ ದೇರ್ ನೋಡೋಕೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅದೇ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಗೊತ್ತಿದ್ದ ಮಾಡಿದರೆ ಗೊತ್ತಿಲ್ಲದೆ ಮಾಡಿದ್ರೆ ಗೊತ್ತಿಲ್ಲ, ಬಿಕಾಸ್ ದಿಸ್ ಥಿಂಗ್ಸ್ ಆರ್ ದೇರ್ ಫ್ರಮ್ ದೆನ್, ಅವಾಗಿಂದ ಇದೆ. ಸೊ ಒಂದು ರಾಮಾಯಣ ಥರ ಒಂದು ಗ್ರಾಮಾಯಣ ಮಾಡಿದ್ರೆ ಐ ಥಿಂಕ್ ಡೈರೆಕ್ಟರ್ಸ್ ತುಂಬ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಫಸ್ಟ್. ದೇವ್ನವ್ರವ್ರಿಗೆ ಇದು ಹ್ಯಾಟ್ಸ್ ಆಫ್ ಹೇಳಬೇಕು. ಏನಂತೀವಿ, ಒಂದೊಂದು ಸತಿ ಓನ್ಲಿ ಒನ್ ಆ್ಯಕ್ಟ್ರ್ ಮೇಲೆ, ಹೀರೋ ಮೇಲೆ ಹೋಗುತ್ತೆ, ಹೀರೋಯಿನ್ ಮೇಲೆ ಹೋಗುತ್ತೆ. ಇದರಲ್ಲಿ ಎಲ್ಲಪ್ಪ ಯೋಗಿ ಅವ್ರದ್ದು ಇರ್ಬೋದು, ಅಚ್ಯುತ್ ಅವ್ರ ರೋಲ್ ಇರ್ಬೋದು, ಇಲ್ಲಾಂದರೆ ಇವ್ರು ನಮ್ಮ ಅವ್ರ ಹೆಸರು ಗೋಪಾಲ್ ದೇಶಪಾಂಡೆ ಅವ್ರು ಇರ್ಬೋದು. ಆ್ಯಂಡ್ 4 ಫ್ರೆಂಡ್ಸ್ ಬರ್ತಾರೆ ಅವ್ರ ಕ್ಯಾರೆಕ್ಟ್ರು. ಆಮೇಲೆ ಹೀರೋಯಿನ್ ಫಾದರು, ಹೀರೋ ಅಪರ್ಣ ಅವ್ರದ್ದು ರೋಲು. ಪ್ರತಿಯೊಬ್ಬರ ಕ್ಯಾರೆಕ್ಟ್ರನ್ನೂ ಭಾಳ ಏನೋ ಅದ್ಭುತವಾಗಿ ಏನೋ ಒಂದು ಏನಂತೀವಿ ಎಲ್ಲದಕ್ಕೂ ಒಂದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಸು ವ್ಯಾಲ್ಯೂ ಕೊಡೋದು ತುಂಬ ಅಪರೂಪ. ಆಗಿನ ಕಾಲದ ಸಿನಿಮಾದಲ್ಲಿ ನೋಡ್ತಿದ್ದಾರೆ, ಪುಟ್ಟಣ ಕಣ್ಗಲ್ಲು, ಈ ಪುಟ್ಟಣ ಕಣ್ಗಲ್ಲು ಸಿದ್ಧಲಿಂಗಯ್ಯ ಅವರು, ಆಮೇಲೆ ತಮಿಳಲ್ಲಿ ಭಾರತಿ ರಾಜ ಅಂಥವೆಲ್ಲ ನೋಡಿದ್ರೆ ಎಲ್ಲ ಪಾತ್ರಕ್ಕೂ ಒಂದೊಂದು ಎಂಡಿಂಗ್ ಕೊಡ್ತಾರೆ, ಒಂದೊಂದು ಏನಂತೀವಿ ಒಂದು ಪೂರ್ಣತೆ ಅಂತ ಇರುತ್ತೆ. ಅದು ರೇರ್ ವಿ ಸೀನ್ ಲೇಟೆಸ್ಟ್ ಫಿಲ್ಮ್ಸ್. ಅದನ್ನು ಭಾಳ ಅದ್ಭುತವಾಗಿ ದೇವ್ನವ್ರು ಮಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ಲಹರಿಯವರು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ನಮ್ಮ ನವೀನ್ ಆಗಲಿ, ಅವರು ಮನೋಹರ್ ಅವರಾಗಲಿ, ಇಲ್ಲ ವೇಲು ಅವರಾಗಲಿ, ಅಷ್ಟು ಧೈರ್ಯವಾಗಿ ಅವರು ಆ ಸಬ್ಜೆಕ್ಟ್ನ ತಗೊಂಡು ಮಾಡಿರೋದಿದೆಯಲ್ಲ, ಎಲ್ಲಿ ಬರುತ್ತೋ ಇಲ್ವೋ ಅನ್ನೋ ಒಂದು ಇದರಲ್ಲಿ ದೇ ಆರ್ ಗಿವನ್ ಲೈಫ್ ಟು ದಟ್. ಒಂದು ಲೈಫ್ ಕೊಡೋದು ಭಾಳ ಕಷ್ಟ ಒಂದು ಸಿನಿಮಾಗೆ. ಅದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರಲ್ಲ, ಅದು ನಮಗೆ ಖುಷಿ ಆಯಿತು. ಇವಾಗ ಹೇಳ್ತಾರೆ ಎಲ್ಲರೂ ಇಲ್ಲಿ ಇವಾಗ ಕನ್ನಡ ಸಿನಿಮಾ ಸಿಚುವೇಶನ್ ತುಂಬ ಇದಾಗಿದೆ ಅಂಥ ಟೈಮ್ನಲ್ಲಿ ಈ ರೀತಿ ಒಂದು ಕಲೆಕ್ಷನ್ಸ್ ಬರೋದಾಗಲಿ, ಇಲ್ಲ ಒಂದು ಒಳ್ಳೆ ಸಿನಿಮಾ ಬರೋದಾಗಲಿ, ಇದು ಇಷ್ಟಕ್ಕೆ ನಿಲ್ಲಬಾರ್ದು. ಇಟ್ ಶುಡ್ ಗೋ ಆನ್. ಇಂಥ ಸಿನಿಮಾಗಳು ಗೆಲ್ಲಬೇಕು. ಯಾಕಂದರೆ ಸೋಷಿಯಲ್ ವ್ಯಾಲ್ಯೂಸ್ ಗೊತ್ತಿರೋ ಬಗ್ಗೆ ಎಷ್ಟು ಜನ ನಾವು ಫೈಟ್ ಮಾಡ್ತೀವಿ, ನಮ್ಮ ಲ್ಯಾಂಡ್ ಬಗ್ಗೆ, ಇದ್ರ ಬಗ್ಗೆ, ಇಲ್ಲ ಎಮೋಷನ್ಸ್ ಬಗ್ಗೆ, ರಿಲೇಷನ್ಸ್ ಬಗ್ಗೆ. ಸೊ ಇದೆಲ್ಲ ಬಂದು ನೋಡಿದಾಗ ಏನಾಗುತ್ತೆ ಅಂದರೆ, ಯೂನಿಟಿ ಹೆಂಗಿದ್ರೆ ಚೆನ್ನಾಗಿರುತ್ತೆ ಲೈಫು. ಒಂದು ಇವಾಗ ಇಡೀ ಹಳ್ಳಿ ಒಂದು ಜೊತೆಲಿದ್ದಾಗ ಯಾರು ಏನು ನುಗ್ಗೋಕ್ಕಾಗಲ್ಲ, ಯಾರೇ ಆಗಲಿ ಮೋಸ ಮಾಡೋಕ್ಕಾಗಲ್ಲ. ಅದನ್ನು ಭಾಳ ಅದ್ಭುತ. ಆಮೇಲೆ ವಿನಯ್ದು ಐ ಥಿಂಕ್ ಈ ಹ್ಯಾಸ್ ಓಪನ್ಲಿ ಡನ್ ಇಟ್. ಯಾಕಂದರೆ ನಾನು ವಿನಯ್ನ ಆ ರೀತಿ ನೋಡಿಲ್ಲ. ಒಂದು ಶೌಟಿಂಗಲ್ಲಿ ಯೂಶ್ವಲಾಗಿ ಶೌಟ್ ಮಾಡ್ತೀವಿ, ಬಟ್ ಇದರಲ್ಲಿ ಆ ಶೌಟಿಂಗ್ ಒಂದು ವ್ಯಾಲ್ಯೂ ಇದೆ. ಯಾಕಂದರೆ ಆ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟ್ರು, ಯಾಕಂದರೆ ಫಸ್ಟಿಂದ ಯಾವುದಕ್ಕೂ ಎದುರದೇ ಇರೋಂಥ ಕ್ಯಾರೆಕ್ಟ್ರು, ಬರೀ ರಫ್ ಆ್ಯಂಡ್ ಟಫ್ ಅಂತ ಒಂದು ಕ್ಯಾರೆಕ್ಟ್ರು. ಅದನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಜೆನ್ಯೂನಾಗಿ ಮಾಡಿದ್ದಾರೆ. ಐ ಥಿಂಕ್ ನಾನು ಪ್ರೀವಿಯಸ್ ಫಿಲಮ್ ಸಿಂಪಲ್ ಸುನಿ ಅದೊಂದು ನೋಡಿದ್ದೆ, ನನಗೆ ಭಾಳ ಇಷ್ಟ ಆಗಿತ್ತು. ಅದಾದಮೇಲೆ ಟೋಟಲ್ ಕಾಂಟ್ರಾಸ್ಟ್ ಈ ಸಿನಿಮಾದಲ್ಲಿ. ಐ ಥಿಂಕ್ ಹ್ಯಾಸ್ ಗಾಟ್ ಅನ್ ಅಬ್ಸಲ್ಯೂಟ್ಲಿ ಕ್ಯಾನ್ ಫಿಟ್ ಇನ್ ಟು ಎನಿ ರೋಲ್. ಯಾಕೆ ನಮ್ಮ ಫ್ಯಾಮಿಲಿ ಅಂತ ನಾನು ಹೇಳ್ತಿಲ್ಲ, ಬಟ್ ವಿ ಆರ್ ವೆರಿ ಪ್ರೌಡ್ ದಟ್ ವಿನು ಹ್ಯಾಸ್ ಗಾಟ್ ದಟ್ ಟ್ಯಾಲೆಂಟ್ ಟು ಆ್ಯಕ್ಟ್ ಎನಿ ರೋಲ್ಸ್. ನಾವಿವತ್ತು ನಾವು ಕಮೆಂಟ್ ಮಾಡೋದಕ್ಕಿಂತ ನಾವು ಬೇರೆಯವ್ರ ಕಮೆಂಟ್ಸ್ ನೋಡಿದಾಗ ವಿನು ಬಗ್ಗೆ ಹಂಗೆ ಕಮೆಂಟ್ಸ್ ಮಾಡ್ತೀವಿ, ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಒಬ್ಬ ಆ್ಯಕ್ಟ್ರ್ ಬೇಕು, ಒಬ್ಬ ಹೊಸಬ್ರು ಬರಬೇಕು, ನ್ಯೂ ಕಮರ್ಸ್ ಬರಬೇಕು. ಐ ಥಿಂಕ್ ವಿನಯ್ ವಿಲ್ ಫಿಟ್ ಇನ್ ಟು ದಟ್ ದಿಸ್ ಒನ್ ಆ್ಯಂಡ್ ವಿಲ್ ಗೋ ಐ ಥಿಂಕ್ ಟಿಲ್ ಮೋರ್ ಹೈಯರ್. ಇದು ಒಳ್ಳೆ ಕಥೆ ಇದ್ದಾಗ ಕನ್ನಡ ಜನತೆ ಯಾವುದೇ ರೀತಿ ಒಂದು ಮೂವಿನ ಕೈ ಬಿಟ್ಟಿಲ್ಲ ಅನ್ನೋ ಮಾತಿದೆ. ಇದೇ ರೀತಿ ಗ್ರಾಮಾಯಣ ಮೂವಿನೂ ಇಲ್ಲಿ ರಾಜ್ಯದಂತ ಎಲ್ಲ ಜನರು ಬಂದು ನೋಡ್ತಾ ಇದ್ದಾರೆ. ಜನಕ್ಕೆ ಹೇಳ್ತಾರೆ ಐ ಥಿಂಕ್ ವಿ ಶುಡ್ ಥ್ಯಾಂಕ್. ಅಮೇಝಿಂಗ್. ನಾನು ಹೇಳ್ದಲ್ಲಮ್ಮ, ಒಬ್ಬ ಟ್ರೂ ಆ್ಯಕ್ಟ್ರ್ ಯಾವಾಗಲೂ ಹೆಂಗೆ ಕಾಣಿಸ್ಕೊತಾರೆ ಅಂದರೆ, ಇನ್ನೊಬ್ಬ ಟ್ರೂ ಆ್ಯಕ್ಟ್ರ್ ಮೆಚ್ಚಿದಾಗ ಆವಾಗಲೇ ನಮಗೆ ಖುಷಿ ಆಗೋದು. ನಮ್ಮ ಹುಡುಗ ಯಾರೇ ಮಾಡಿದ್ರು ಸರಿ ಪಾತ್ರ ಇಷ್ಟ ಆಗಿದೆ. ಯೋಗಿಯವರಲ್ಲಿ ಆ ಸಪೋರ್ಟ್ ಮಾಡೋ ರೀತಿ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಯೋಗಿಯವರು. ನೆನೆಸ್ಕೋಬೇಕು, ಇಬ್ಬರು ಫೈಟ್ ಮಾಡಬೇಕಾದ್ರೆ ದಟ್ ರಫ್ನೆಸ್ ಬಿಟ್ವೀನ್ ದೆಮ್, ಆ ಇಬ್ಬರು ಒಂದು ಆ್ಯಂಗರ್ ಇರ್ಬೋದು. ಏನು ಯೋಗಿ ಏನು ಒಂದು 2-3 years ಹೇಳಿದ್ರೆ ಇಲ್ಲ, ನನಗಿಂತ 1 ವರ್ಷ ಸಿಕ್ಕು ನೋಡಿ ಎಷ್ಟು ಚೆನ್ನಾಗಿದೆ. ಅದು ಭಾಳ ಖುಷಿ ಆಯಿತು. ಟೋಟಲಿ ಐ ವಾಸ್ ವೆರಿ ಹ್ಯಾಪಿ, ಓವರ್ವೆಲ್ಮ್ಡ್ ಆ್ಯಕ್ಚುಲಿ. ಅದಕ್ಕೆ ಬಂದ ತಕ್ಷಣ ನಾನು ಹೇಳಿದೆ ಮನೋಹರ್ಗೆ, ಭಾರತೀಯ ಫಿಲ್ಮ್ ನೋಡಿದಾಗ ಆಯ್ತು ಸರ್ ನನಗೆ. ಐ ಥಿಂಕ್ ಒಂದು ಆ ಸೊಗಡು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಅಪ್ಪಣ್ಣ ಅವ್ರದ್ದು ತುಂಬ ಒಳ್ಳೆ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿ. ಒಂದು ಇಷ್ಟು ಮಿಸ್ ಆಗುತ್ತೆ ಸರ್. ನಾವು ಮಿಸ್ ಮಾಡಲ್ಲ, ಎಲ್ಲೋ ಇದ್ದಾರೆ. ಇಲ್ಲಾಂದರೆ ಆ ಫೀಲ್ ಕೊಡೋಕ್ಕಾಗಲ್ಲ. ಅವ್ರು ಓದೋರು ಮಾಡಿದ್ರು ಅಂತ ಅನಿಸುತ್ತೆ. ಅಪ್ಪನವ್ರು ಇಲ್ಲಿ ಇದ್ಕೊಂಡೇ ಮಾಡಿದ್ದಾರೆ, ಇಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ನಾನು ನೋಡಿ ನನಗೆ ಗೂಸ್ ಬಂಪ್ ಬರುತ್ತೆ ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ. ಇದಕ್ಕಲ್ಲ ನಾನು ಬೇಕಂತ ಹೇಳೋದಲ್ಲ, ವಿ ಕ್ಯಾನ್ ಫೀಲ್ ದಟ್ ಅಪರ್ಣ ಮಿಸ್ಸಿಂಗ್ ಅಂತಲ್ಲ, ಅಪರ್ಣವ್ರು ಇದ್ದಾರೆ, ಇದ್ಕಡೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಐ ಥಿಂಕ್ ದಟ್ ಹ್ಯಾಸ್ ಗಿವನ್ ಲೈಫ್, ಶಿ ಹ್ಯಾಸ್ ಗಿವನ್ ಲೈಫ್ ಟು ದ ಫಿಲ್ಮ್.
ಇಲ್ಲ ಪ್ಯಾನ್ ಇಂಡಿಯಾ ಅನ್ನೋ ಇದರಲ್ಲಿ ಈಗ ಗ್ರಾಮಾಯಣ ಅಂತಕ್ಕ ಒಂದು ಹಳ್ಳಿ ಸೊಬಗನ್ನು ತೋರಿಸ್ತಕ್ಕ ಅನ್ನೋ ಸಿನಿಮಾ. ಸೊ ಈ ಥರ ಸಿನಿಮಾಗಳು ಕನ್ನಡಕ್ಕೆ ಎಷ್ಟು ಅವಶ್ಯಕತೆ ಇದೆ? ಖಂಡಿತ ಇದಮ್ಮ, ಒಳ್ಳೆ ಸಬ್ಜೆಕ್ಟ್, ಅದೇ ಒಳ್ಳೆ ಸಬ್ಜೆಕ್ಟ್ ಬೇಕಮ್ಮ. ಸುಮ್ಮನೆ ಹಳ್ಳಿ ಸಬ್ಜೆಕ್ಟ್ ಮಾಡೋದಲ್ಲ, ಏನೋ ಒಂದು ಎಮೋಷನ್ಸ್ ಇಟ್ಕೊಂಡು ಮಾಡೋದಲ್ಲ. ಹಳ್ಳಿದ ವ್ಯಾಲ್ಯೂಸ್ ಆಫ್ ನಮ್ಮ 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 ಏನಂತೀವಿ, ನಮ್ಮ ಭೂಮಿಯ ವ್ಯಾಲ್ಯೂ ಇರ್ಬೋದು, ನಮ್ಮ ಮಣ್ಣಿನ ಸೊಗಡು ಇರ್ಬೋದು. ಆಮೇಲೆ ಈ ಕಲ್ಲಿದೆ, ಆ ಕಲ್ಲಿಗೊಂದು ವ್ಯಾಲ್ಯೂ ಇದೆ. ಸೊ ಎವ್ರಿಥಿಂಗ್, ಆ ವ್ಯಾಲ್ಯೂನ ನಾವು ವಿ ಶುಡ್ ರೆಸ್ಪೆಕ್ಟ್ ದ ವ್ಯಾಲ್ಯೂಸ್. ಅಂಥ ಸಿನಿಮಾಗಳು ಬರಬೇಕು ನಿಜವಾಗಿ. ಐ ಡೋಂಟ್ ನೋ ಹೌ ವಿ ಗಾಟ್ ದಟ್, ಇದು ಕಾನ್ಸೆಪ್ಟ್ ಐಡಿಯಾ ಹೆಂಗೆ ಬಂತು ಗೊತ್ತಿಲ್ಲ. ತುಂಬ ಚೆನ್ನಾಗಿ ತಗೊಂಡಿದ್ದಾರೆ ಅದರಲ್ಲಿ ಪೂಜೆ ಪುನಸ್ಕಾರ, ಲವ್, ಎವ್ರಿಥಿಂಗ್ ಇಸ್ ದೇರ್. ಯೂತ್ಫುಲ್ ಆಗೂ ಇದೆ, ಆಮೇಲೆ ಎಮೋಷ್ನಲ್ ಆಗೂ ಇದೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಅಷ್ಟೇ ಸೂಪರ್ ಬಿಯಸ್ ಡನ್, ವೆರಿ ಬ್ಯೂಟಿಫುಲ್. ನಾರ್ಮಲ್ ಈವನ್ ಬಿನು ಇಲ್ಲೊಬ್ರು ಇದೆ, ಅವರು ಈಗ ಪ್ರಶಾಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಪ್ರತಿಯೊಬ್ಬರು ಮೇಘಾ ಶೆಟ್ಟಿ ಅವರು ಅಷ್ಟೇ, ಶಿ ಹಸ್ ಗಿವನ್ ಅಮೇಝಿಂಗ್ ಪರ್ಫಾರ್ಮೆನ್ಸ್. ಅವರು ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಶಿ ಹಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ರೊಮ್ಯಾಂಟಿಕ್ ಸೀನ್ಸ್ ಇರ್ಬೋದು ಆ್ಯಂಡ್ ಎಮೋಷ್ನಲ್ ಸೀನ್ಸ್ ಇರ್ಬೋದು. ಆಮೇಲೆ ಆ ಒಂದು ಹೇಳ್ತೀವಿ, ಆ ಕ್ಲೆವರಾಗಿ ಆ ಒಂದು ಚೇಂಜ್ ಓವರ್ ಬರ್ತವೆ ಒಂದು ಸೈಡ್ಲಿ. ದ್ಯಾಟ್ ಈಸ್ ಅ ವೆರಿ ಬ್ಯೂಟಿಫುಲಿ ಡನ್. ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಿಲ್ಲ, ತುಂಬ ಆಳವಾಗಿ ನೋಡಿದಾಗ ಅರ್ಥ ಆಗುತ್ತೆ ಅದು. ಆ್ಯಂಡ್ ಅವರಲ್ಲಿ ದುಃಖ, ಆಮೇಲೆ ಮಾಮೂಲಿಯಾಗಿ ಒಂದು ಹೀರೋಗೋಸ್ಕರ ಇದು ಬರೋದಿಲ್ಲ. ಅವಳ ಪಾಯಿಂಟ್ ಆಫ್ ವ್ಯೂ ನೋಡ್ತಾಳೆ, ಆಮೇಲೆ ಎಲ್ಲರ ಪಾಯಿಂಟ್ ಆಫ್ ವ್ಯೂ ನೋಡೋದಿದೆಯಲ್ಲ, ಅದು ಭಾಳ ಅದ್ಭುತವಾಗಿದೆ. ಟೋಟ್ಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಿಲಮ್. ಗ್ರಾಮಾಯಣ ನಿಜವಾಗ್ಲೂ ನೋಡಿ, ಐ ಥಿಂಕ್ ಯು ವಿಲ್ ಹ್ಯಾವ್ ಅ ವೆರಿ, ಅದು ಏನಂತೀವಿ, ಇಟ್ ವಿಲ್ ಬಿ ಲೈಕ್ ಎ ಟ್ರಾವೆಲ್ ಗೋಯಿಂಗ್ ಇನ್ ಟು ಗ್ರಾಮಾಯಣ. ಒಂದು ವಿಲೇಜ್ಲಿ ಹೋಗಿ ಒಂದು ಟ್ರಾವೆಲ್ ಮಾಡ್ದಂಗೆ ಇರುತ್ತೆ. ಅಲ್ಲಿ ನಡೆಯೋಂಥ ವಿಷಯಗಳು ಎಲ್ಲರೂ ಹೊರಗಡೆ ಹೋದಾಗ, ಒಂದು ಗ್ರಾಮದಲ್ಲಿ ಹೋಗಿ ನೀವು ಸುತ್ತಾರ್ಕೊಂಡು ನೋಡ್ಕೊಂಡು ಬಂದಾಗ ಯು ಕ್ಯಾನ್ ಫೀಲ್ ದಟ್ ಫೀಲ್ ಆಫ್ ಗ್ರಾಮಾಯಣ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಶಿವಣ್ಣ, ಗ್ರಾಮಾಯಣ ನೋಡಿದ ಮೇಲೆ ನಿಮ್ಮ ಗ್ರಾಮ ನೆನಪಾಯ್ತಾ? ಯಾವುದಮ್ಮ? ಗ್ರಾಮಾಯಣ ನೋಡಿದ ಮೇಲೆ ನಿಮ್ಮ ಗ್ರಾಮ. ನಮ್ಮ ಗ್ರಾಮಾಯಣ ನಾವು ಹೇಳ್ಬೇಕಾದ್ರೆ ನಿಮ್ಮ ಎಲ್ರಿಗೂ ಒಂದು ದಿನ ಸಾಕಲ್ಲಮ್ಮ, ಒಂದು ವರ್ಷ ಬೇಕು. ನಾವು ಆಡಿದಂಥ ಆಟಗಳಿರ್ಬೋದು ಎಲ್ಲದೂ. ಆಮೇಲೆ ನಮ್ಮ ತಂದೆಯವರು ನಮ್ಮನ್ನ ಹಾಲಿಡೇಸ್ ಅಂದ ತಕ್ಷಣ ನಮ್ಮ ಬೆಂಗಳೂರು ಬರ್ತಿರಲಿಲ್ಲ, ಬೆಂಗಳೂರು ಪಾಸ್ ಹಾಕಿ ಹೋಗ್ತಿದ್ದು ಅಷ್ಟೇ. ಬೆಂಗಳೂರು ಮೈಸೂರು ಹೋಗ್ಬಿಟ್ಟು ಗಾಜೂರು 1 ತಿಂಗಳು 2 ತಿಂಗಳು ಬರಬೇಕಾದ್ರೆ ಅಳ್ತಿದ್ದು. ಯಾಕಂದರೆ ಅದ್ರ ವ್ಯಾಲ್ಯೂ ಇದೆಯಲ್ಲ, ಅದು ನಮಗೆ ಗೊತ್ತು. ದಟ್ಸ್ ವೈ ವಿ ಆರ್ ಮೋರ್ ಅಟ್ಯಾಚ್ ಟು ದ ಫ್ಯಾಮಿಲಿ. ಥ್ಯಾಂಕ್ ಯು, ಗುಡ್, ಥ್ಯಾಂಕ್ ಯು, ಗುಡ್ ಜಾಬ್.